ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳಾದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ತುಂಬ ಜನ ಕೇಳ್ತಾಯಿದ್ರಿ, ಫೋನ್ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ, ಯಾಕೆ ಏನು ವಿಡಿಯೋ ಆಗ್ತಾಯಿಲ್ಲ ಅಂತ. ನಾನು ಸ್ವಲ್ಪ ದಿನ ಬ್ರೇಕ್ ತೊಗೊಳ್ಳೋಣ ಯೂಟ್ಯೂಬಿಂದ ಅಂದ್ಬಿಟ್ಟು ನಾನು ವಿಡಿಯೋ ಯಾವುದೂ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಮತ್ತು ಇನ್ನೊಂದು ಏನಂದರೆ ನನ್ನ ಮಗಂದು ಎಕ್ಸಾಮ್ ಬೇರೆ ಇತ್ತು, ಮಿಡ್ ಟರ್ಮು. ಸೊ ಎಲ್ಲ ಸೇರಿಕೊಂಡಿದ್ದರಿಂದ ನಾನು ಯಾವುದೇ ಒಂದು ವಿಡಿಯೋ ಕೂಡ ನಾನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈ ಹಾಲು ಉಗ್ಸೋ ವಿಡಿಯೋ ಕೂಡ 2 ತಿಂಗಳು ಹಿಂದಿಂದು. ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂದರೆ, ನಮ್ಮನೇಲಿ ಕಾಟೇಜ್ ಪ್ರೇಯರ್ ಮೀಟಿಂಗ್ ಅಂತ ಒಂದು ಅರೇಂಜ್ ಮಾಡಿದ್ವಿ. ಈ ಮನೆಗೆ ಬಂದು 2 ತಿಂಗಳಾದರೂ ನಾವು ಯಾವ ಪ್ರೇಯರ್ ಮೀಟಿಂಗು ಇಟ್ಟಿರಲಿಲ್ಲ. ಅದಕ್ಕೆ ಒಂದು ಪ್ರೇಯರ್ ಮೀಟಿಂಗ್ ಮಾಡೋಣ ಅಂದ್ಬಿಟ್ಟು ನಾವು ಈ ಫ್ರೈಡೇ ನಾವು ಪ್ರೇಯರ್ ಮೀಟಿಂಗ್ ಇಟ್ಕೊಂಡಿದ್ವಿ. ಇದು ನಾವು ಚರ್ಚಿಗೆ ಹೋಗಿ ಬರ್ತಾಯಿದ್ದು ವಿಡಿಯೋ ಒಂದು ಸ್ವಲ್ಪ ಮಾಡಿಕೊಂಡೆ. ತುಂಬ ಗಾಳಿ ಇತ್ತು ಮತ್ತು ಹಾಗೆ ಬಿಸಿಲು ಕೂಡ ಅಷ್ಟೇ ಇತ್ತು. ನೋಡಿ 10:30 ಇವಾಗ ನಾವು, ಅಂದರೆ ನಾನು ಈ ವಿಡಿಯೋ ಮಾಡುವಾಗ 10:30, 44 ಇತ್ತು ಡಿಗ್ರಿ. ಈ ಜೂನ್, ಜುಲೈ, ಆಗಸ್ಟ್ವರೆಗೂ ತುಂಬ ಬಿಸಿಲಿರುತ್ತೆ. ಲಾಸ್ಟ್ ವೀಕೆಲ್ಲ 50ವರೆಗೂ ಹೋಗಿತ್ತು, ಅಷ್ಟು ಬಿಸಿಲಿತ್ತು. ಚರ್ಚೆಲ್ಲ ಮುಗಿದ ಮೇಲೆ ಅಲ್ಲೇ ಬ್ರೇಕ್ಫಾಸ್ಟ್ ಇರುತ್ತೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟಿದ್ದೀವಿ. ಯಾಕಂದರೆ ಸಾಯಂಕಾಲ ಪ್ರೇಯರ್ ಮೀಟಿಂಗ್ ಇರೋದ್ರಿಂದ ಸ್ವಲ್ಪ ಎಲ್ಲ ಅರೇಂಜ್ ಮಾಡೋದಿತ್ತು. ಅವರು 11 o'clock ಬಂದು ಎಲ್ಲನೂ ರೆಡಿ ಮಾಡಬೇಕಾಗಿತ್ತು. ಸೊ ಅದಕ್ಕೆ ನಾವು ಬೇಗ ಬಂದುಬಿಟ್ವಿ. ನೋಡಿ ಟೈಮ್ ನೋಡಿ 10:20, 44 ಇದೆ. ಎಷ್ಟು ಬಿಸಿಲಿರುತ್ತೆ, 10:30ಗೆ ಅಷ್ಟು ಬಿಸಿಲು. ಇನ್ನು ಮಧ್ಯಾಹ್ನ 12 ಗಂಟೆಗಂತೂ ಕೇಳೋದೇ ಬೇಡ, ಅಷ್ಟು ಬಿಸಿಲು. ಜೊತೆಗೆ ಅಷ್ಟು ಗಾಳಿನೂ ಇತ್ತು ಹಂಗೇ. ಕಾಟೇಜ್ ಪ್ರೇಯರ್ ಮೀಟಿಂಗ್ ಅಂದರೆ ಚರ್ಚವರೆಲ್ಲ ಬಂದು ಪ್ರೇಯರ್ ಮಾಡಿ ಬ್ಲೆಸ್ ಮಾಡಿಬಿಟ್ಟು ಡಿನ್ನರ್ ಮಾಡಿ ಹೋಗ್ತಾರೆ. ಮತ್ತು ಬೈಬಲ್ ಬಗ್ಗೆ ಕ್ವಿಸ್ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು. ತುಂಬ ಎಲ್ಲರೂ ಎಂಜಾಯ್ ಮಾಡಿದ್ರು. ನಾವು ಇದೇ ಫಸ್ಟ್ ಟೈಮು ಈ ಥರ ಚರ್ಚಿಂದ ಕರೆಸಿ ಪ್ರೇಯರ್ ಮೀಟಿಂಗ್ ಮಾಡಿಸಿದ್ದು. ತುಂಬ ದಿನದಿಂದ ಆಸೆ ಇತ್ತು, ಒಂದು ಮನೇಲಿ ಪ್ರೇಯರ್ ಮೀಟಿಂಗ್ ಮಾಡಬೇಕು, ನಡಿಬೇಕು ಅಂತ. ಅದು ಈ ಫ್ರೈಡೇ ನೆರವೇರಿತು. ಬನ್ನಿ ಹಾಗಾದರೆ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಎಲ್ಲನೂ ಪ್ರೇಯರ್ ಮೀಟಿಂಗು, ಊಟ ಎಲ್ಲ ನೋಡ್ರಂತೆ. ಹೇಗಾಯಿತು ಅಂತ ಕಾಮೆಂಟಲ್ಲಿ ಹೇಳಿ ಮರಿಬೇಡಿ. ಇದು ನೋಡಿ ನಮ್ಮನೆ, ಇದು ಹಾಲು. ಇಲ್ಲಿ ಎಲ್ಲನೂ ಅರೇಂಜ್ ಮಾಡ್ತಾಯಿದ್ದಾರೆ ಬಫೆ ಸಿಸ್ಟಮ್ಗೆ. ಇಲ್ಲಿ ಬಂದು ಚಾಟ್ ಕೌಂಟರ್ ಅಂತ ಎಲ್ಲನೂ ಈ ಮಸಾಲೆ ಪುರಿ, ದಹಿ ವಡ ಅಂಥದ್ದೆಲ್ಲನೂ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೇ ಇವಾಗ ಪ್ರೇಯರ್ ಮಾಡ್ತಾರೆ. ಇಲ್ಲಿ ಚಾಟ್ ಕೌಂಟರ್ಗೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇನ್ನು ಕೆಲವರು ಬಂದು ಫುಡ್ನ ತೊಗೊಂಡು ಬರಬೇಕು. ಅವರು 4:30ಗೆ ಬಂದು ಎಲ್ಲನೂ ಊಟಕ್ಕೆಲ್ಲ ರೆಡಿ ಮಾಡ್ತಾರೆ. ನಾನು ಅದು ತೋರಿಸ್ತೀನಿ ಎಷ್ಟು ನೀಟಾಗಿ ಅವರು ಫುಡ್ನ ತೊಗೊಂಬಂದರು ಅಂತ. ನೋಡಿ ಫುಡ್ ಬಂತು. ಎಲ್ಲನೂ ಈ ಥರ ಬಾಕ್ಸ್ ಒಳಗಡೆ ಫುಡ್ನ ಹಾಕ್ಕೊಂಡು ತೊಗೊಂಡು ಬಂದಿರೋದು. ಎಷ್ಟು ನೀಟಾಗಿ, ಎಷ್ಟು ಕ್ಲೀನಾಗಿ ತೊಗೊಂಡು ಬಂದಿದ್ದಾರೆ ನೋಡಿ ಎಲ್ಲನೂ.
ಇಲ್ಲಿ ನೋಡಿ ನನ್ನ 3 ಮಕ್ಕಳು ಹೊಟ್ಟೆ ಹಸಿತಾಯಿತು ಅಂದ್ಬಿಟ್ಟು ಏನೋ ಬಿಸ್ಕೆಟ್ ತಿಂತಾ ಇದ್ದಾರೆ. ಮಧ್ಯಾಹ್ನ ಏನೋ ಊಟ ಮಾಡಿರಲಿಲ್ಲ, ಒಟ್ಟಿಗೆ ಸಾಯಂಕಾಲ ತಿನ್ನೋಣ ಅಂದ್ಬಿಟ್ಟು ಎಲ್ಲ ಕಿಚನಿಗೆ ಬಂದು ಬಿಸ್ಕೆಟ್ ತಿಂತಾ ಇದ್ದಾರೆ. ನೋಡಿ ಎಲ್ಲ ಎಷ್ಟು ಬೇಗ ರೆಡಿ ಮಾಡಿಬಿಟ್ರು. ಸಮೋಸ ಅಂತ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ, ದಹಿ ವಡ, ಪಾನಿಪುರಿಗೆ ಎಲ್ಲನೂ ರೆಡಿ ಮಾಡಿಬಿಟ್ರು. ನೋಡಿ ಚರ್ಚ್ ಮೆಂಬರ್ಸ್ ಎಲ್ಲ ಬಂದರು, ಚರ್ಚ್ ಪಾಸ್ಟರ್ಸು ಮೆಂಬರ್ಸು ಎಲ್ಲರೂ ಬಂದಿದ್ದಾರೆ. ಈಗ ಒಂದು ಸ್ವಲ್ಪ ಹಾಡು ಹೇಳಿ ಆಮೇಲೆ ಪ್ರೇಯರ್ ಮಾಡಿ ಆಮೇಲೆ ಬ್ಲೆಸ್ ಮಾಡ್ತಾರೆ. ಅದಾದಮೇಲೆ ಡಿನ್ನರು. To be free, since Jesus' victory has won. Bind us together, Lord, bind us together with God that cannot be broken. Bind us together, Lord, bind us together, Lord, bind us together in love.
ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲ ಫುಡ್ಡು ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು. ನೋಡಿದ್ರಲ್ಲ ವಿಡಿಯೋ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.